ಬೆಂಗಳೂರು ಧಾರವಾಡದ ವಿದ್ಯಾರ್ಥಿಗಳಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೋಸ್ಕರನೇ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗುತ್ತೆ. ಇದರ ಬಗ್ಗೆ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬೆಂಗಳೂರು ಧಾರವಾಡದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭವಾಗಲಿದೆ ಇಂದಿರಾ ಕ್ಯಾಂಟೀನ್. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್. ಹೆಚ್ಚಿನ ಕಾಲೇಜುಗಳು ಶಾಲೆಗಳು ಎಲ್ಲೆಲ್ಲಿದೆಯೋ ಆ ಕಡೆ ಇದನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಿರ್ವಹಣೆ ಇಲ್ಲದೆ ಹಳೆ ಇಂದಿರಾ ಕ್ಯಾಂಟೀನ್ಗಳು ಸ್ವರ್ಗ ಹೋಗ್ತಾ ಇದ್ದಾವೆ. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ಬೆಂಗಳೂರಲ್ಲೇ ತಗೊಳ್ಳಿ ಪಾಳು ಬಿದ್ದು ಹೋಗಿದೆ. ಇಂದಿರಾ ಕ್ಯಾಂಟೀನ್ ಕಿಚನ್ಗಳೆಲ್ಲ ಮುಚ್ಕೊಂಡು ಹೋಗಿದ್ದಾರೆ. ಅದನ್ನೇ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. 179+ ಏನೋ ಇಂದಿರಾ ಕ್ಯಾಂಟೀನ್ಸ್ ಇತ್ತು. ಇದರಲ್ಲಿ ನಿರ್ವಹಣೆ ಇಲ್ಲದೆ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ಮುಚ್ಕೊಂಡು ಹೋಗಿದೆ. ಅಂಥದ್ರಲ್ಲಿ ಅದರಲ್ಲೇ ಯಾವುದಾದ್ರೂ 1-2 ಇಂದಿರಾ ಕ್ಯಾಂಟೀನ್ನ ನೀವು ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಬಹುದಾಗಿತ್ತು. ಮತ್ತದಕ್ಕೆ ವಿಶೇಷವಾಗಿ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಮತ್ತೊಂದಷ್ಟು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ವೇಸ್ಟ್ ಮಾಡೋ ಬದಲು ಇರೋ ಇಂದಿರಾ ಕ್ಯಾಂಟೀನ್ಗಳನ್ನೇ ಡೆವಲಪ್ ಮಾಡಿ ಅದರಲ್ಲೇ 1-2 ಇಂದಿರಾ ಕ್ಯಾಂಟೀನನ್ನು ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಓಪನ್ ಮಾಡಬಹುದಾಗಿತ್ತು. ಆದರೆ ಈಗ ಮತ್ತೆ ಇಂದಿರಾ ಕ್ಯಾಂಟೀನ್ ಅಂತ ಓಪನ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಧಾರವಾಡದಲ್ಲಿ. ಬೆಂಗಳೂರಲ್ಲಿ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗಿದಾವ್ರಿ. ಅದರಲ್ಲೇ ಯಾವುದನ್ನಾದರೂ ಇಂದಿರಾ ಕ್ಯಾಂಟೀನ್ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿ ಯಾವ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ಲ ಆ ಜಿಲ್ಲೆಯಲ್ಲಿ ಹೊಸ ಇಂದಿರಾ ಕ್ಯಾಂಟೀನ್ಗಳು ಮಾಡ್ಬೋದಾಗಿತ್ತು. ಇರವೇ ಪಾಳು ಬೀಳ್ಸಿದಿರಿ, ಇರವನ್ನೇ ನೋಡ್ಕೊಳಕ್ಕಾಗ್ತಾ ಇಲ್ಲ. ಇನ್ಯಾವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತೀರಿ? ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ಇಟ್ ಇಸ್ ಅ ಗುಡ್ ಕಾನ್ಸೆಪ್ಟ್. ಬಟ್ ಇರೋದ್ರಲ್ಲೇ ಮಾಡ್ಬೋದಿತ್ತಲ್ಲ. ನೆನೆಗುದಿಗೆ ಬಿದ್ದು ಹೋಗಿರೋಂಥ ಇಂದಿರಾ ಕ್ಯಾಂಟೀನ್ಗಳನ್ನೇ ನೀವು ಕನ್ವರ್ಟ್ ಮಾಡ್ಬೋದಾಗಿತ್ತಲ್ಲ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ.